ನಮಸ್ತೆ, ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಕಾಲೇಜು ಆಡಳಿತ ಮಂಡಳಿ ಮತ್ತು ನೇಹ ರಂಗ ಕಲಾ ಸಮಿತಿಯ ಸಹಯೋಗದಲ್ಲಿ ನಡೆದ ನಾದ ಮತ್ತು ಭಾವ ಕಾರ್ಯಕ್ರಮವನ್ನು ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಸದಾಶಿವಪ್ಪ ಅವರು ಉದ್ಘಾಟಿಸಿದರು. ಪ್ರಾಚಾರ್ಯರು ಆದ ಎಚ್ ನಾಗರಾಜ್ ಅವರು ಮಾತನಾಡಿ, ಪ್ರತಿಭೆ ಮತ್ತು ಜ್ಞಾನ ಎಂಬುದು ಶ್ರೀಗಂಧವಿದ್ದಂತೆ, ತೇಗಿದಷ್ಟು ಗಂಧದ ಪರಿಣಾಮ ಹೆಚ್ಚುವಂತೆ ಎಲ್ಲರಿಗೂ ಹರಡಿದಾಗ ಮಾತ್ರ ಇನ್ನಷ್ಟು ಮಹತ್ವವನ್ನು ಪಡೆಯುತ್ತದೆ ಎಂದು ಉದ್ದೇಶದಿಂದ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರು ವಿದ್ಯಾರ್ಥಿಗಳಿಗೆ ನಾದ ಮತ್ತು ಭಾವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕೊಳಲು ವಾದಕರು ಆದ ಪಂಡಿತ ಬಾಪು ಪದ್ಮನಾಭ ಅವರು ಮಾತನಾಡಿ, ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಅಡಗಿರುತ್ತೆ. ಆ ರಾಮದಾಯಕ ಜೀವನಕ್ಕೆ ಹೊಂದಿಕೊಳ್ಳದೆ ಹಂತ ಹಂತವಾದ ಪರಿಶ್ರಮದ ಫಲ ಮತ್ತು ಏಕಾಗ್ರತೆಯಿಂದ ಮಾತ್ರ ಸಾಧನೆಯನ್ನ ಮಾಡಬಹುದಾಗಿದೆ. ಸಂಗೀತದ ಆಲಿಕೆಯು ನಮ್ಮಲ್ಲಿನ ಒಂಟಿತನವನ್ನ ಹೋಗಲಾಡಿಸುತ್ತೆ. ಇಂತಹ ಕಲಾಸಕ್ತಿಯುಳ್ಳ ಪ್ರತಿಭೆಗಳು ತಮ್ಮ ಜೀವನಕ್ಕೆ ದಾರಿಯನ್ನ ಕಲ್ಪಿಸಿಕೊಂಡಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿ ಜೀವನದಿಂದಲೇ ನಿಮ್ಮೊಳಗಿರುವ ನಾದ ಭಾವನ ಹೊರತೆಗೆಯುವಂತಹ ಕಾರ್ಯವನ್ನ ಮಾಡಬೇಕು ಎಂದರು. ಯಾಕಂದ್ರೆ ಏನೇ ಮಾಡಿದ್ರು ಈ ಫ್ಲೂಟ್ ನಾನು ಬಾರಿಸ್ತೀನಿ ಅಂದಾಗ ಇದು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಗುಣ, ಅದನ್ನು ನಾನು ಇಂಪ್ರೂವ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಹಾಗಂತೇಳಿ ನಾನು ಫ್ಲೂಟ್ ಬಿಟ್ಟು ತಬಲಾ ಬಾರಿಸ್ಲಿಕ್ಕೆ ಹೋದರೆ ಫ್ಲೂಟು ಸರಿಯಾಗಿ ಬಾರಿಸಲ್ಲ ನಾನು, ಹೌದ್ರಾ? ಅದನ್ನು ಯಾರು ಬಾರಿಸ್ಬೇಕು? ಪಾಪ ಅವನು ಅದನ್ನು ಇಂಪ್ರೂವ್ ಮಾಡ್ಯಾರ, ಹೌದ್ರಾ? ಸೊ ಇದನ್ನು ನಾನು ಲಾಸ್ಟ್ ಟೈಮ್ ಕೂಡ ಬಂದಾಗ ಇದು ಹೇಳಿದ್ದೆ. ಇದೇನಿದು ಕೊಳಲು ಎಲ್ಲ ನೋಡಿದ್ದೀರಲ್ಲ, ಇದನ್ನು ಇಷ್ಟು ದೊಡ್ಡ ಕೊಳಲು ನೋಡಿದ್ರೆ ಎಲ್ಲಾದರೂ ನೋಡೋದು ಹೆಂಗೆ. ಇದು ನೋಡ್ಲಿಕ್ಕೆ ಫಸ್ಟ್ ಬಂಬುದು ಇದ್ದಂಗೆ ಬೆಳೆದಿರುತ್ತೆ, ಆದರೆ ಇದನ್ನು ಯಾರೋ ಒಬ್ಬರು ಇದನ್ನು ಕೊಳಲು ಮಾಡಿ ಇದಕ್ಕೆ ಈಗ ಜೀವ ತುಂಬಿದಾಗ ಇದಕ್ಕೆ ಸ್ವರ ಬರ್ತಾ ಹೋಗುತ್ತೆ. ಅಂದರೆ ಯಾವುದೂ ಕೂಡ ಇಮ್ಮಿಡಿಯೇಟ್ಲಿ ನಮಗೆ ಸಿಗಲ್ಲ, ಎಲ್ಲವೂ ನಿಧಾನವಾಗಿ ಹಂತ ಹಂತವಾಗಿ. ಇವತ್ತೆಲ್ಲ ಎಷ್ಟು ಅರ್ಜೆಂಟ್ ಅದೀರಿ ನೀವು ಅಂದರೆ, ಇನ್ನು ಇಡ್ಲಿ ಇಟ್ಟು ಹಾಕಿರಲ್ಲ, ಆಗಲೇ ಪ್ಲೇಟಿಗೆ ಇಡ್ಲಿ ಸಾಂಬಾರು ಬಂದು ಮಾಡಿ. ಇದನ್ನೇನಂತೀವಿ ನಾವು ಗೊತ್ತಾ? ಇನ್ಸ್ಟಂಟ್ ಗ್ರಾಟಿಫಿಕೇಷನ್. ಏನಿದೆ ವರ್ಡ್ ಅಂದರೆ, ಈಗ ನಮ್ಮ ಸರು ಎಲ್ಲ ಇದ್ದಾರಲ್ಲ, ನಮ್ಮ ಕಾಲದಲ್ಲೆಲ್ಲ, ಸರ್ ಕಾಲದಲ್ಲೆಲ್ಲ ಒಂದು ಹಂತಕ್ಕೆ ಬರಲಿಕ್ಕೆ ವರ್ಷಗಳ ಕಾಲದ ಒಂದು ಜರ್ನಿ ಆದಮೇಲೆ ಅವರಿಗೆ ಹಂತ ಸಿಗ್ತಾ ಇತ್ತು. ಇವತ್ತು ನಮಗದು ಇನ್ಸ್ಟಂಟ್ ಗ್ರಾಟಿಫಿಕೇಷನ್ ಅಂದರೆ ಹಾಕಿದ ತಕ್ಷಣ ಇಮಿಡಿಯೇಟ್ ಯಾರೋ ಲೈಕ್ ಮಾಡಿಬಿಡ್ಬೇಕು. ಹೌದಾ? ಯಾವುದೋ ಒಂದು ಪೋಸ್ಟ್ ಹಾಕ್ತೀರಿ ಅಥವಾ ಏನೋ ಒಂದು ಹಾಕ್ತೀರಿ, ನೀವು ಹಾಕಿದ ತಕ್ಷಣ ಇಮಿಡಿಯೇಟ್ ಮನೆ ತಲೆಗೆ ಏನು ನೋಡ್ತಿರ್ತದೆ, ಯಾರಾದರೂ ಇಮ್ಮಿಡಿಯೇಟಾಗಿ ಲೈಕ್ ಮಾಡ್ಬೇಕು. ಅದನ್ನು ಇನ್ಸ್ಟಂಟ್ ಗ್ರಾಟಿಫಿಕೇಷನ್ ಅಂತೀವಿ. ಇದು ಅಷ್ಟು ಸುಲಭವಾಗಿ ಎಲ್ಲೂ ಸಿಗಲ್ಲ. ಎಲ್ಲವಕ್ಕೂ ಶಾರ್ಟ್ಕಟ್ ಇದೆ, ಆದರೆ ಸಾಧನೆಗೆ ಶಾರ್ಟ್ಕಟ್. ಸೊ ಡೋಂಟ್ ಬಿ ಅ ಇನ್ಸ್ಟಂಟ್ ಗ್ರಾಟಿಫಿಕೇಷನ್ ಬಗ್ಗೆ ಎಚ್ಚರಿಕೆ ವಹಿಸ್ರಿ. ನಮ್ಮ ಸುತ್ತಮುತ್ತಲು ಎಲ್ಲ ಇವತ್ತಿನ ವಾತಾವರಣ ಹೆಂಗಿದೆ ಅಂದರೆ ಇಮ್ಮಿಡಿಯೇಟಾಗಿ ಎಲ್ಲವೂ ಸಿಗಬೇಕು. ಒಂದು ತಾಸಲ್ಲೇ ಆಗೋದನ್ನು 10 ನಿಮಿಷಕ್ಕೆ ತಂದಿದ್ವಿ. ಈಗ ರೀಲ್ಸ್ ಎಷ್ಟು ಸೆಕೆಂಡಿನೂ ಅದಾವೆ? ಜೋರಾಗಿ ಹೇಳ, 30 ಸೆಕೆಂಡ್. 30 ಸೆಕೆಂಡ್ ಒಳಗೆ ನಾನು 30 ವರ್ಷ ಏನು ಅಭ್ಯಾಸ ಮಾಡಿರಲ್ಲ, ಅದನ್ನು ಎಷ್ಟರ ತೋರಿಸ್ಬೇಕು ನಿಮಗೆ ನಾನು? ನೀವು 30 ಸೆಕೆಂಡಿಂದ ನೋಡಿ, 30 ಸೆಕೆಂಡ್ನಾಗ ಹಿಂಗೂ ನಾನು ಆಗ್ಬೋದಂತ ನಿಮ್ಮ ತಲೆಗೆ ಏನು ಬೆಳೆದು ಬಿಡ್ತದೆ? ಕಲ್ಪನೆ ಬೆಳೀತದೆ. ಹಿಡ್ಕೊಂಡಾಗ ಗೊತ್ತಾಗತ್ತೆ, ಅಲ್ಲ 30 ಸೆಕೆಂಡ್ನಾಗ ಫಸ್ಟ್ ಹಿಂಗೆ ಎತ್ತು ಹಿಡ್ಕೊಳಕ್ಕೆ ಬರವಲ್ತು, 30 ಸೆಕೆಂಡ್ ಹೆಂಗೆ ಬಾರಿಸಿನೋ ಮರೆ ಅವ. ಆದರೆ ಆ 30 ಸೆಕೆಂಡಿಗೆ ಹಿಂದೆ ಎಷ್ಟಿದೆ ಸಾಧನೆ. ಸೊ ಇವತ್ತಿನ ಯುವ ಪೀಳಿಗೆ ದಯವಿಟ್ಟು ತಲೆಯಲ್ಲಿ ಇಟ್ಟುಕೊಳ್ಳಿ, ನೋಡಿದ್ದೆಲ್ಲವೂ ಸತ್ಯ. ಅದು ಜೋರು ಹೇಳ್ರಿ, ನೋಡಿದ್ದೆಲ್ಲವೂ ನಿಮ್ಮಲ್ಲಿ ಎನ್ಕ್ವೈರಿ ಅನ್ನೋದು ಬೆಳಿಬೇಕು. ಏನು ಬೆಳಿಬೇಕು? ವಿ ಕಾಲ್ ಇಟ್ ಆಸ್ ಅ ಫ್ಯಾಕ್ಟ್ ಚೆಕ್. ಏನಿದು? ಸುಮ್ಮನೆ ಏನೋ ಹೇಳ್ಯಾರ ಮಾಡಿಬಿಡಬಾರ್ದು, ಹೌದ್ರಾ? ಇವತ್ತಿನ ನೀವು ಯುವಕರು ಆ ಇನ್ಸ್ಟಂಟ್ ಗ್ರಾಟಿಫಿಕೇಷನ್ನು ಮತ್ತು ಬರುವ ಎಲ್ಲವನ್ನೂ ನಂಬ್ತಾ ಇದ್ದೀರಿ. ಹಾಗೆ ನಂಬಲಿಕ್ಕೆ 30 ಸೆಕೆಂಡಲ್ಲಿ ನಾನು ಬಾರಿಸ್ಬಿಡ್ಬೋದು ಹಿಂಗೆ ಎದುರು ಅಂತೇಳಿ. ಹಿಂಗೊಂದು ಎಡಿಟಿಂಗ್ ಮಾಡಿ, ಅಲ್ಲೊಂದು ಕಟ್ ಹಾಕಿ, ಇಲ್ಲೊಂದು ಎಡಿಟ್ ಮಾಡಿ, ಅದಕ್ಕೊಂದು ಯಾವುದೋ ಹಾಡು ಹಾಕಿ, ಇಲ್ಲೊಂದು ಸಾಂಗ್ ಹಾಕಿ, ಭಾರಿ ಬಿಡ ಇವರು. ಆದರೆ 30 ಸೆಕೆಂಡ್ನಾಗ ಅದು ಸಾಧ್ಯ ಆಗಿರಲ್ಲ. ಅದರಿಂದ ಎಷ್ಟು ವರ್ಷ? ಸೊ ಈಗ ನೋಡೋಣ, ಸರಿಗಮ ಪದನಿಸಂದ್ರೆ ಶುರು ಮಾಡೋಣ.
ಪರವಾಗಿಲ್ಲ ಬಾಯ್ಸ್ ಸರ್. ಇನ್ನೊಂದ್ಸರಿ ನೋಡೋಣ ಈಗ. ರಮಾಕಾಂತ್ ಅವರು ಬರ್ತಿರೋದು ಕೂಡ ಇಬ್ರು ಜುಗಲ್ ಬಂದು ಇದು 2ನೇ ಬಾರಿ. ಆದ್ರೆ 2 ವರ್ಷ ಹಿಂದೆ ಮತ್ತೆ ಅವರನ್ನು ನಾವು ನೋಡ್ಲಿಕ್ಕೆ 2 ವರ್ಷ ಬೇಕಾಯ್ತು ಅಂದ್ರೆ ಅವ್ರು ಎಷ್ಟು ಬ್ಯುಸಿ ಇರ್ತಾರೆ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಈ ಒಂದು ಪ್ರತಿಭೆ ಮತ್ತೆ ಜ್ಞಾನ ಇದನ್ನ ಯಾರಲ್ಲಿ ಒಬ್ಬರಲ್ಲಿ ಇದು ಉಳ್ಕೊಂಡ್ಬಿಟ್ರೆ ಇದು ಅಲ್ಲೇ ಸಮಾಧಿ ಆದ್ರೆ ಅದು ಏನು ಉಪಯೋಗ ಇರಲ್ಲ. ಇದು ಗಂಧ ಇದ್ದಂಗೆ. ಈ ಪ್ರತಿಭೆ ಅಂತಕ್ಕಂಥದ್ದು, ಜ್ಞಾನ ಅಂತಕ್ಕಂಥದ್ದು ಹಂಚಿದಷ್ಟು ಅದು ತೇಯ್ದಷ್ಟು ಪರಿಮಳ ಯಾವ ರೀತಿ ಹರಡುತ್ತೋ ಆ ರೀತಿ ಇದು ಹಂಚಿದಷ್ಟು ಅವ್ರಿಗೂ ಸಂತೋಷ ಕೊಡ್ತದೆ, ಅದು ಉಳಿಕೆದವ್ರಿಗೂ ಸಂತೋಷ ಕೊಡ್ತದೆ ಅಂತಕ್ಕಂಥದ್ದು ಇವತ್ತು ಆ ಕಾರ್ಯಕ್ರಮಕ್ಕೆ ಒಂದು ಸಾಕ್ಷಿ. ಇಂಥ ಒಂದು ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಸದಾಶಿವ ಸರ್ ಅವರಿಗೆ ನನ್ನ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ನನ್ನ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಪಂಡಿತ ಬಾಪೂರ್ ಪದ್ಮನಾಭ ಅವರು ಕೊಳಲು ನಾದ ಮತ್ತು ರಮಾಕಾಂತ ಅವರ ತಬಲವಾದದ ಪೈಪೋಟಿ ವಿದ್ಯಾರ್ಥಿಗಳನ್ನ ಮಂತ್ರಮುಗ್ಧರನ್ನಾಗಿಸಿತು. ಕಾರ್ಯಕ್ರಮವನ್ನ ನಡೆಸಿಕೊಟ್ಟ ಇಬ್ಬರನ್ನ ಸನ್ಮಾನಿಸಲಾಗಿದೆ. ಇದೇ ವೇಳೆ ಉಪನ್ಯಾಸಕರು ಅದ ಚಿದಾನಂದಪ್ಪ, ಎನ್ ಹರಿಪ್ರಸಾದ್, ಡಾಕ್ಟರ್ ರಮಾನ್ ಚಿಡಿ, ದೇವರಾಜ ಚಂದ್ರಶೇಖರ್, ಕಾಂತಣ್ಣ, ಸೋಮಶೇಖರ್ ರೆಡ್ಡಿ, ಡಾಕ್ಟರ್ ಮಲ್ಲಿಕಾರ್ಜುನ್, ಎ ನಾಗರಾಜ್, ಅವಿದ, ಮುಖ್ಯ ಗುರು ವೆಂಕಟೇಶ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹೊನ್ನೂರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.